ಈದಿನ ಕೊಟ್ಟಿರೋ ಅಕ್ಕಿ ಅದು ಚೂರು ಡೌನ್ ಮಾಡಿ ಕೈ ಒಂಚೂರು ಡೌನ್ ಮಾಡಿ ಹಾಗೆ ಒಂಚೂರು ಡೌನ್ ಮಾಡಿ ಸ್ವಲ್ಪ ಡೌನ್ ಮಾಡಿ ಹಾಗೆ ಆ ಹುಳಗಳು ಎದ್ದು ಬರುತ್ತೆ ನೋಡಿ ಹುಳ ಎದ್ದೇಳ್ತದೆ ಅನ್ನರಾಮಯ್ಯ ಬರ್ತಾರೆ ರೇಷನ್ ಅಕ್ಕಿ ಊಟ ಮಾಡಿ ಕ್ವಾಲಿಟಿಯನ್ನು ಪರಿಶೀಲಿಸ್ತಾರೆ ಬರ್ತಾರೆ ಅನ್ನರಾಮಯ್ಯ ಬರ್ತಾರೆ ನಾವು ಮಣ್ಣು ತಿನ್ನುತ್ತಿದ್ದೇವೆ ನಮ್ಮ ಮತವನ್ನು ಪಡೆದ ನೀವು ತಟ್ಟೆಯಲ್ಲಿ ಊಟ ಮಾಡಿ ಬರ್ತಾರೆ ಅನ್ನರಾಮಯ್ಯ ಬರ್ತಾರೆ ರೇಷನ್ ಅಂಕಿಯಲ್ಲಿ ಸರ್ಕಾರ ರೇಷನ್ ಅಕ್ಕಿ ನೀಡೋಕ್ಕೆ ಸರ್ಕಾರ ಒಂದು ತಿಂಗಳಿಗೆ ಜನರ ತೆರಿಗೆಯನ್ನು ಸುಮಾರು 1600 ಕೋಟಿ ದುಡ್ಡನ್ನು ಬಳಸ್ತಿದೆ. 1 kg ಅಕ್ಕಿಯನ್ನು 34 ರೂಪಾಯಿ ಕೊಟ್ಟು ಸರ್ಕಾರ ಪಡೀತಿದೆ. ಅದು ನಮ್ಮ ರಾಜ್ಯದ ಅಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೊರ ರಾಜ್ಯದಿಂದ ಈ ಅಕ್ಕಿಯನ್ನು ತರ್ತಿದ್ದಾರೆ. ಸಂತೋಷ, ತರಲಿ. 34 ರೂಪಾಯಿ ಕೊಟ್ಟು ತಗೊಳ್ಳೋಂಥ ಈ ಅಕ್ಕಿ ನ್ಯಾಯಬೆಲೆ ಅಂಗಡಿ ಬರೋಷ್ಟರಲ್ಲಿ ಅದರ ರೇಟು ಬಂದು 40 ರೂಪಾಯಿ ಆಗುತ್ತೆ. 40 ರೂಪಾಯಿ ಒಂದು kg ಅಕ್ಕಿ 40 ರೂಪಾಯಿ. ಇದನ್ನು ಬಡವರು ಪಡೀತಿರುವಂಥ ಅಕ್ಕಿ ಕ್ವಾಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಇದೇ ಅಕ್ಕಿನ 10 ರೂಪಾಯಿಗೆ ಬೇರೆ ಅಂಗಡಿಗೆ ಮಾರ್ತಿದ್ದಾರೆ. ಸುಮಾರು 75% ಜನರು ಸರ್ಕಾರ 34 ರೂಪಾಯಿ ಕೊಟ್ಟು ಪಡೆದಂಥ ಈ ಅಕ್ಕಿಯನ್ನು ಕೇವಲ 10 ರೂಪಾಯಿಗೆ ಮಾರ್ತಿದ್ದಾರೆ. ಇದರಿಂದ ಕಮ್ಮಿ ಒಂದು ತಿಂಗಳಿಗೆ 600 ರಿಂದ 800 ಕೋಟಿ ದುಡ್ಡು ಜನರ ತೆರಿಗೆ ಹಣ ವ್ಯರ್ಥ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ರೇಷನ್ ಕಾರ್ಡಲ್ಲಿ ಕೊಡುವಂಥ ಅಕ್ಕಿಯನ್ನು ಗುಣಮಟ್ಟ ಅಕ್ಕಿ ಕೊಡಲಿ ಅನ್ನೋದೇ ನಮ್ಮ ಒಂದು ಹೋರಾಟ. ಇನ್ನೊಂದು, ಎಲ್ಲರೂ ಕೂಡ ಅಕ್ಕಿ ಸೇವನೆ ಮಾಡಲ್ಲ. ಸೊ ರಾಗಿ ಸೇವನೆ ಮಾಡ್ತಾರೆ, ಗೋಧಿ ಸೇವನೆ ಮಾಡ್ತಾರೆ, ಜೋಳ ಸೇವನೆ ಮಾಡ್ತಾರೆ. ಸೊ ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ಅಕ್ಕಿಗಳನ್ನು ಉಪಯೋಗಿಸ್ತಾರೋ, ಜೋಳನ ಉಪಯೋಗಿಸ್ತಾರೋ ಆ ರೀತಿ ಅದನ್ನು ವಿಂಗಡಿಸಿ ಜಿಲ್ಲಾವಾರು ಮುಂದಿನ ದಿನಗಳಲ್ಲಿ ಆಹಾರವನ್ನು ನೀಡಬೇಕು ಅನ್ನೋದೇ ನಮ್ಮ ಬೇಡಿಕೆ. ಸುಮ್ಮನೆ ಒಂದು 1600 ಕೋಟಿ ಖರ್ಚು ಮಾಡಿವೆ ಅಂತ ದಾಖಲೆಯಲ್ಲಿರೋದಲ್ಲ, ಆ ದುಡ್ಡು ಸರಿಯಾದ ರೀತಿಯಲ್ಲಿ ಅದು ಬಳಕೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ KSP ಪಕ್ಷದಿಂದ ಈ ಹೋರಾಟವನ್ನು ನಡೆಸ್ತಿದ್ದೇವೆ. ಫ್ರೀಡಮ್ ಪಾರ್ಕಲ್ಲಿ CM ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ದೇವೆ. ಬನ್ನಿ, ರೇಷನ್ ಕಾರ್ಡ್ ಅಕ್ಕಿಯನ್ನು ಅಡುಗೆ ಮಾಡಿ ಊಟಕ್ಕೋಸ್ಕರ ಕಾಯ್ತಿದ್ದೇವೆ, ನೀವು ಬಂದು ಊಟ ಮಾಡಿ ಈ ಕ್ವಾಲಿಟಿಯನ್ನು ಪರಿಶೀಲಿಸಬೇಕು ಅಂತ ಅವರಲ್ಲಿ ಮನವಿ ಕೊಟ್ಟಿದ್ದೀವಿ. ಅವರು ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅವರು ಬಂದ ನಂತರ ಈ ಕ್ವಾಲಿಟಿಯನ್ನು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಬಡವರಿಗೂ ಕೂಡ ಉತ್ತಮವಾದ ಅಕ್ಕಿಯನ್ನು ನೀಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೌದು ಸರ್, ಅದೇ ರೀತಿ ಆಹಾರ ಅವರು ಕೊಟ್ಟಿದ್ದೀವಿ ಸರ್. ಆ ಮುನಿಯಪ್ಪವ್ರು ಕೊಟ್ಟಿದ್ದೀವಿ, ಅವ್ರ ಇಲಾಖೆಗೆ ಕೊಟ್ಟಿದ್ದೀವಿ, CMಗೂ ಕೊಟ್ಟಿದ್ದೀವಿ. ಯಾಕಂದರೆ ಸಿದ್ದರಾಮಯ್ಯ ಅವರನ್ನು ಅನ್ನರಾಮಯ್ಯ ಅಂತ ಕರೀತಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಜಾಸ್ತಿ ಫೋಕಸ್ ಮಾಡಿದ್ದೀವಿ. ಅವರು ಒಂದು ಮನಸ್ಸು ಮಾಡಿದೆ ಖಂಡಿತ ಹಾಗೆ ಆಗುತ್ತೆ. ಮುನಿಯಪ್ಪವ್ರಿಗೂ ಕೊಟ್ಟಿದ್ದೀವಿ, ಸಿದ್ದರಾಮಯ್ಯ ಸರ್ಗೂ ಕೊಟ್ಟಿದ್ದೀವಿ. ಬನ್ನಿ ಸರ್, ಊಟಕ್ಕೆ ಬನ್ನಿ ಅಂತ ಕರೆದಿದ್ದೀವಿ. ಅವ್ರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ನಾವಂತೂ ಕಾಯ್ತಿದ್ದೀವಿ. ಅವ್ರು ಬಂದಿಲ್ಲ ಅಂದರೆ 1:15 ಇಲ್ಲಿ ನೋಡ್ತೀವಿ, ಬಂದಿಲ್ಲ ಅಂದರೆ ನೇರವಾಗಿ ಅವರನ್ನು ಭೇಟಿ ಮಾಡುವಂಥದ್ದು, ಇಲ್ಲ ಅಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು ಒಂದು ಕಾರ್ಯಕ್ರಮ ನಡೀತೆ ಸರ್. ಬಂದರೆ ತುಂಬ ಒಳ್ಳೆಯದು. ಜನರೆಲ್ಲರೂ ಕೂಡ ಅವ್ರಿಗೂ ಗೊತ್ತಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯನ ಅನ್ನರಾಮಯ್ಯ ಅಂತ ಕರೀತಾರೆ ಕರ್ನಾಟಕದ ಜನತೆ. ಅನ್ನರಾಮಯ್ಯ ಅಂತ ಕರೆಯೋದು ಕೂಡ ಅದು ಒಳ್ಳೆಯ ರೀತಿಯಲ್ಲಿ ಆಹಾರವನ್ನು ಅಕ್ಕಿಯನ್ನು ಕೊಟ್ಟಾಗ ಖಂಡಿತ ಅದು ಸಾರ್ಥಕ ಆಗುತ್ತೆ ಅನ್ನೋದೇ ನಮ್ಮೊಂದು ಉದ್ದೇಶ ಸರ್. ಈಗ ಏನು ಗೊತ್ತಾ ಸರ್, ಈಗ ನಮ್ಮ ಹೋರಾಟ ಏನಂದರೆ ಮುಂದಿನ ದಿನಗಳಲ್ಲಿ ನಮ್ಮದು ಕೂಡ ಒಂದು ರಾಜಕೀಯ ಪಕ್ಷ ಇದೆ. ಈಗ ರಾಜಕೀಯ ಪಕ್ಷವಾಗಿ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ನಾವು ಬೆಂಬಲಿಸಲೇಬೇಕು. ನಾವು ಇಂಥ ಒಳ್ಳೆ ಕೆಲಸ ಮಾಡಿ ಅಂತ ಸರ್ಕಾರ ಗಮನಕ್ಕೆ ತರ್ತೀವಿ. ಸರ್ಕಾರ ಇಂಥ ಕೆಲಸಗಳನ್ನು ಮಾಡದೇ ಇದ್ದಾಗ ಮುಂದಿನ ಚುನಾವಣೆ ಬರುವಾಗ ನಾವು ಮಾಡೋಂಥ ಹೋರಾಟಗಳನ್ನು ಮುಂದಿಟ್ಟು ಜನರ ಮುಂದೆ ಹೋಗ್ತೀವಿ. ಜನ ಯಾರನ್ನ ಆಯ್ಕೆ ಮಾಡ್ತಾರೋ ಆಯ್ಕೆ ಮಾಡ್ಕೊಳ್ಳಿ ಸರ್. ಬರ್ತಾರೆ ರೇಷನ್ ಅಕ್ಕಿ ಊಟ ಮಾಡಿ ಕ್ವಾಲಿಟಿಯನ್ನು ಪರಿಶೀಲಿಸ್ತಾರೆ. ಉತ್ತಮ ಅಕ್ಕಿಯನ್ನು ಕೊಟ್ಟು ಬಡವರ ಆರೋಗ್ಯವನ್ನು ಕಾಪಾಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.